ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಏನು ಅನ್ನೋದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ ತಿಳ್ಕೊಳ್ಳೇಬೇಕು. ಫ್ರೆಂಡ್ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಆದರೆ ಅಪ್ಲೈ ಮಾಡಿದಾಗ ಒಂದಿಷ್ಟು ಕಂಡೀಷನ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಒಂದಿಷ್ಟು ಕಂಡೀಷನ್ ಇರುತ್ತೆ. ನಿಮ್ಮ ಒಂದು ತಮ್ಮೇಲ್ನ ಯಾವ ರೀತಿ ಹಾಕಿದ್ದಾರೆ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಸೆಕ್ಸ್ ಕಂಟೆಂಟ್ ಏನಾದರೂ ತಮ್ಮೇಲೆ ಹಾಕಿದರೆ ಅದನ್ನು ಚೆಕ್ ಮಾಡ್ತಾರೆ. ಅಥವಾ ನಿಮ್ಮೊಂದು ಚಾನಲಲ್ಲಿ ಹೈಯೆಸ್ಟಾಗಿ ಯಾವೊಂದು ವಿಡಿಯೋಗೆ ಹೈಯೆಸ್ಟಾಗಿ ಯೂಸ್ ಬಂದಿದೆ, ಹೈಯೆಸ್ಟಾಗಿ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಅದು ಎಲ್ಲಿಂದ ಕಂಪ್ಲೀಟ್ ಆಗಿದೆ ವಾಚ್ ಟೈಮ್, ಇದು ಜೆನ್ಯೂನ್ ಆಗಿ ಕಂಪ್ಲೀಟ್ ಆಗಿದೆ ಅಥವಾ ಫೇಕ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಕೊಂಡು ಆವಾಗ ನಿಮ್ಮ ಒಂದು ಮಾನಿಟೈಸೇಷನ್ನ ನೀವು ಕರೆಕ್ಟಾಗಿ ಏನಾದರೆ ಅದ್ರ ಬಗ್ಗೆ ಏನಾದರೂ ಕರೆಕ್ಟಾಗಿ ಯೂಟ್ಯೂಬ್ನಲ್ಲಿ ರೂಲ್ಸ್ ಇದೆಯಲ್ಲ, ಆ ರೂಲ್ಸ್ ಫಾಲೋ ಮಾಡಿಕೊಂಡು ನೀವೇನಾದರೂ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದರೆ ನಿಮ್ಮೊಂದು ಚಾನಲ್ ಏನೂ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಇದೇ ರೀತಿ ಭಾಳ ಕಂಡೀಷನ್ ಇದೆ. ಆ ಒಂದು ಕಂಡೀಷನ್ ಆದಮೇಲೆ ಇನ್ನೊಂದು ಕಂಡೀಷನ್ ತಂದಿದ್ದಾರೆ ಫ್ರೆಂಡ್. ಅದು ಯಾವ ಕಂಡೀಷನ್ ಅಂದರೆ ಅಬೌಟ್ ಸೆಕ್ಷನ್. ನೀವು ಅಬೌಟ್ನಲ್ಲಿ ನೀವು ಮೆನ್ಷನ್ ಮಾಡಿರ್ತೀರಲ್ಲ, ನಿಮ್ಮೊಂದು ಚಾನಲಲ್ಲಿ ನೀವು ಏನಾದರೂ ಅಲ್ಲಿ ಟೈಪ್ ಮಾಡಿ ಮೆನ್ಷನ್ ಮಾಡಿರ್ತಿಲ್ಲ, ಓದೋಕ್ಕೆ ಭಾಳ ಜನ ಅಬೌಟ್ ಓಪನ್ ಮಾಡಿಕೊಂಡು ನೀವು ಏನು ಮೆನ್ಷನ್ ಮಾಡಿದ್ರೆ ಅಂತ ಓದ್ತಾರಲ್ಲ, ಆ ಒಂದು ಅಬೌಟ್ನಲ್ಲಿ ನೀವು ಸರಿಯಾಗಿ ಹಾಕಲಿಲ್ಲ ಅಂದರೆ ನಿಮ್ಮೊಂದು ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡಲ್ಲ ಫ್ರೆಂಡ್. ಅದು ಯಾವ ರೀತಿ ಇರಬೇಕಂದ್ರೆ, ಈಗ ನೀವು ಯಾವೊಂದು ಕಂಟೆಂಟ್ ಮಾಡ್ತಾಯಿದ್ದೀರಲ್ಲ, ನೀವು ಕುಕ್ಕಿಂಗ್ ಮಾಡ್ತಾಯಿದ್ದೀರಾ, ಬ್ಲಾಗ್ ಮಾಡ್ತಾಯಿದ್ದೀರಾ, ಅಥವಾ ಕಾಮಿಡಿ ಮಾಡ್ತಾಯಿರ್ತೀರ, ಅಥವಾ ಟೆಕ್ ಮಾಡ್ತಾಯಿದ್ದೀರಾ, ಅಥವಾ ಸ್ಪೋರ್ಟ್ಸ್ ಮಾಡ್ತಾಯಿರ್ತೀರ, ಅಥವಾ ಗೇಮಿಂಗ್ ಮಾಡ್ತಾಯಿದ್ರೆ, ಈ ರೀತಿ ಇದ್ದಾಗ ನೀವು ಅದ್ರ ಬಗ್ಗೆ ಮೆನ್ಷನ್ ಮಾಡಬೇಕಂತೆ. ಯಾವ ರೀತಿ ಮೆನ್ಷನ್ ಮಾಡ್ಕೊಂಡ್ರೆ ನಾನು ಟೆಕ್ ಕ್ಯಾಟಗರಿಯಲ್ಲಿ ಮಾಡ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಮೆನ್ಷನ್ ಮಾಡಬೇಕಂತ ಹೇಳ್ತೀನಿ. ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ದಿನಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಯಾವಂಥ ವಿಡಿಯೋ ಇರುತ್ತೆ ಅಂದರೆ ಯೂಟ್ಯೂಬ್ ಟಿಪ್ಸ್ ಇರುತ್ತೆ, ವಾಟ್ಸಪ್ ಟಿಪ್ಸ್, ಇನ್ಸ್ಟಾಗ್ರಾಮ್ ಟಿಪ್ಸ್, ಹಾಗೆ ಇತರೆ ನೀವು ಎದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದಿರಲ್ಲ, ಆ ಒಂದು ಅಷ್ಟು ವಿಡಿಯೋ ಎದ್ರ ಬಗ್ಗೆ ಮಾಡ್ತಿದ್ದಿರಲ್ಲ ಅದು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಂತೆ. ಆ ಒಂದು ಮೆನ್ಷನ್ ಮಾಡಿಕೊಂಡು ಲಾಸ್ಟಿಗೆ ನನ್ನ ಒಂದು ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ನೀವು ಹಾಕಿಬಿಟ್ರೆ ಸಾಕು. ನಿಮ್ಮೊಂದು ಚಾನಲಲ್ಲಿ ಆರಾಮಾಗಿ ಆ ಒಂದು ಅಬೌಟ್ ಸೆಕ್ಷನ್ ಚೆಕ್ ಮಾಡಿದಾಗ ನೀವು ಯಾವ ರೀತಿ ಮೆನ್ಷನ್ ಮಾಡಿದ್ದೀರಾ, ಎದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರ ಅಂದರೆ ಎದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೀರ ಅಂತ ಚೆಕ್ ಮಾಡಿಕೊಂಡು ನಿಮ್ಮೊಂದು ಚಾನಲ್ಗೆ ಮಾನಿಟೈಸೇಷನ್ ಆನ್ ಮಾಡ್ತಾರಂತೆ. ಇದು ಬಂದಿರೋಂಥ ಹೊಸ ಅಪ್ಡೇಟ್. ಇದು ಇನ್ನೊಂದು ಆಪ್ಷನ್ ಆ್ಯಡ್ ಆಗಿದೆ ಮಾನಿಟೈಸೇಷನ್ಗೆ. ಆ ಒಂದು ಚೆಕ್ ಮಾಡೋಂಥ ಟೈಮ್ನಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಚೆಕ್ ಮಾಡಿದ ಮೇಲೆ ಈ ಒಂದು ಅಬೌಟ್ ಸೆಕ್ಷನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅಬೌಟ್ನಲ್ಲಿ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿಬಿಡಬೇಕು. ನೀವು ಕುಕ್ಕಿಂಗ್ ಮಾಡ್ತಾಯಿದ್ದೀರಾ, ನಾನು ಡೈಲಿ 2 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಾನು ಕುಕ್ಕಿಂಗ್ನಲ್ಲಿ ಈ ರೀತಿ ರೆಸಿಪಿ ಮಾಡ್ತಾಯಿರ್ತೀನಿ. ಕುಕ್ಕಿಂಗ್ನಲ್ಲಿ ಎಲ್ಲ ಐಟಮ್ಗಳು ರೆಸಿಪಿ ನನ್ನ ಒಂದು ಚಾನಲ್ ಇರುತ್ತೆ. ಎಲ್ಲರೂ ಕೂಡ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಒಂದು ಸಪ್ರೇಟಾಗಿ ಅಬೌಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಬೇಕಂತ ಫ್ರೆಂಡ್. ಇದು ಬಂದಿರೋಂಥ ಯೂಟ್ಯೂಬ್ನ ಅಪ್ಡೇಟ್ ಫ್ರೆಂಡ್. ಈ ಒಂದು ಅಪ್ಡೇಟ್ ನೀವು ತಿಳ್ಕೊಂತೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಎಲ್ಲರಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವೀಡಿಯೋಸ್ ಏನೋ ಟೇಕ್ ಕೇರ್, ಬಾಯ್.